Hi everyone, welcome back to Divya Creations. ನಾನಿವತ್ತೊಂದು ತುಂಬ ಈಸಿಯಾಗಿ ಹಾಕುವಂಥ ಒಂದು ಡಿಫ್ರೆಂಟ್ ಆರ್ಚ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಡಬಲ್ ಕಲರ್ನ ಯೂಸ್ ಮಾಡಿಕೊಂಡು ಹಾಕುವಂಥ ಆರ್ಚು. ಒಂದೇ ಸ್ಟೆಪ್ಪಲ್ಲಿ ಡಬಲ್ ಕಲರ್ನ ಯೂಸ್ ಮಾಡುವಂಥದ್ದು. ಸೊ ಫಸ್ಟಿಗೆ ನಾನಿಲ್ಲಿ 2 ಲಾಕ್ ಮಾಡ್ಕೊಂಡಿದ್ದೀನಿ. 2 ಲಾಕ್ ಆದಮೇಲೆ 1 2 3 4 5 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಹಾಕ್ಕೊಂಡು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಎಗೈನ್ ನಾನು 1 2 3 4 5 5 ಚೈನ್ ಹಾಕ್ಕೊಂಡು ಮತ್ತೆ ನಾನು ಸ್ಯಾರಿಗೆ ಲಾಕ್ ಮಾಡ್ಕೊಳ್ತೀನಿ. ಓಲ್ ಸ್ಯಾರಿ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಹೀಗೆ ಹಾಕೋಬೇಕು. 5 ಚೈನು ಲಾಕು, 5 ಚೈನು ಲಾಕು ಹೀಗೆ ಇರುತ್ತೆ. ಸೊ ಇದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋಣ. ನೋಡಿ ಫಸ್ಟ್ ಸ್ಟೆಪ್ಪು ಈಗ ಬಂದಿದೆ. ಇವಾಗ ಸೆಕೆಂಡ್ ಸ್ಟೆಪ್ಗೆ ನಾನು ಸೇಮ್ ಕಲರ್ ದಾರನ ತೊಗೊಂಡಿದ್ದೀನಿ. ಲಾಕ್ ಹಾಕ್ಕೊಂಡಿದ್ದೀವಲ್ಲ ಬೇಸ್ ಲೈನಲ್ಲಿ, ಅದೇ ಲಾಕ್ ಮೇಲೇ ನೀಡಲ್ನ ಹಾಕಿ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಈ ಥರ ಒಂದು ಸಿಂಗಲ್ ಕ್ರೋಶ ಲಾಕ್ ಆದಮೇಲೆ 1 2 3 4 5 6 7 ಚೈನ್ನ ಹಾಕ್ಕೊಳ್ತೀನಿ. 7 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಬ್ಲಾಕು, ಈ ಬ್ಲಾಕಲ್ಲ ಫಸ್ಟ್ ಬ್ಲಾಕಲ್ಲ ಸೆಕೆಂಡ್ ಬ್ಲಾಕಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿಕೊಂಡು ದಾರನ ಉದ್ದ ಎಳ್ಕೊಳ್ಳೋಣ. ಇದನ್ನು ಹಾಗೆ ಇಟ್ಕೊಳ್ಳೋಣ. ನಾನಿಲ್ಲಿ ಇನ್ನೂ ಒಂದು ಕಲರ್ನ ತೊಗೊಂಡಿದ್ದೀನಿ. 6 ಎಳೆ ದಾರನ ತೊಗೊಂಡಿದ್ದೀನಿ. ಇಲ್ಲಿ 6 ಎಳೆ ದಾರನ ತೊಗೊಂಡು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಬೇಸ್ ಲೈನಲ್ಲಿ, ಅಲ್ಲೇ ನಾನು ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಥರ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಈ ಲೂಪ್ ಇದೆಲ್ಲ, ಇದೆರಡೂ ಲೂಪಿಗೂ ಸೇರಿಸಿ ನಾವು ಇವಾಗ ಆರ್ಚ್ನ ಹಾಕೋಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ತೊಗೊಂಡು ಈ ಆರ್ಚ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಬರೋಣ. ಇವಾಗ ಡಬಲ್ ಕ್ರೋಶ ಆಗುತ್ತೆ. ನೋಡಿ ಇಲ್ಲಿ ಈ ಥರ ಒಂದು ಡಬಲ್ ಕ್ರೋಶ ಕಂಬನ ಹಾಕ್ಕೊಳ್ಳೋದು. ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ 2 ಸಲ ದಾರನ ತೊಗೊಂಡು ಇದೇ ಲೂಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು, ದಾರ 4 ಇದೆ ಇವಾಗ. ಫಸ್ಟಿಗೆ 2 ದಾರನ ಒಂದು ಮಾಡೋಣ, ನೆಕ್ಸ್ಟ್ ಇನ್ನೆರಡು ದಾರನ ಒಂದು ಮಾಡೋಣ, ನೆಕ್ಸ್ಟ್ ಇನ್ನೆರಡು ದಾರನ ಒಂದು ಮಾಡೋಣ. ಎಗೈನ್ ನಾನು ನೀಡಲ್ ಮೇಲೆ 2 ಸಲ ದಾರನ ತೊಗೊಂಡು ಇಲ್ಲಿ ನಾನು ಇವಾಗ 5 ಡಬಲ್ ಕ್ರೋಶನ ತ್ರಿಬಲ್ ಕ್ರೋಶನ ಹಾಕ್ಕೊಳ್ತೀನಿ. ನೋಡಿ ಇಲ್ಲಿ ಟೋಟಲಿ ನಾನು ಇಲ್ಲಿ 4 ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ, 1 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಸ್ವಲ್ಪ ದಾರ ಉದ್ದ ಹೇಳ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಬೀಡ್ ಹಾಕಾಗಿದೆ. ಬೀಡ್ ಹಾಕ್ಕೊಂಡು ಮತ್ತೆ ನಾನು ಸೂಜಿ ಮೇಲೆ 2 ಸಲ ದಾರನ ತೊಗೊಂಡು ಎಗೈನ್ ನಾನಿಲ್ಲಿ 4 ತ್ರಿಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಸೊ ನೀವು ಇಲ್ಲಿ ಡಬಲ್ ಕ್ರೋಶ ಕೂಡ ಹಾಕ್ಕೋಬೋದು. ತ್ರಿಬಲ್ ಕ್ರೋಶ ಹಾಕಿದ್ರೆ ಆರ್ಚ್ ತುಂಬ ದೊಡ್ಡದಾಗಿ ಬರುತ್ತಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. 4 ತ್ರಿಬಲ್ ಕ್ರೋಶ ಆದಮೇಲೆ 1 ಡಬಲ್ ಕ್ರೋಶನ ಹಾಕ್ಕೋಬೇಕು. ನೋಡಿ ಇಲ್ಲಿ ಈ ಥರ ಬಂದಿದೆ. ಇವಾಗ ಇದನ್ನು ಆವಾಗಲೇ ನಾವು ಇಲ್ಲೊಂದು ಲಾಕ್ ಮಾಡ್ಕೊಂಡಿದ್ದೀವಲ್ಲ ಈ ಒಂದು ಕಲರಲ್ಲಿ, ಸೊ ಅದೇ ಜಾಗದಲ್ಲಿ ಮತ್ತೆ ನಾನು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ಸಿಂಗಲ್ ಕ್ರೋಶ ಹಾಕ್ಕೊಂಡು ನೋಡಿ ಈ ಥರ ಒಂದು ಸಿಂಗಲ್ ಕ್ರೋಶ. ಈ ಥರ ಆದಮೇಲೆ ಇದೇನು ದಾರ ಬಿಟ್ಟಿದ್ದೀವಿ ನಾವು ಇದನ್ನು ಹಾಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಎಗೈನ್ ನಾನು 1 2 3 4 5 6 7 7 ಚೈನ್ಗಳನ್ನ ಹಾಕ್ಕೊಳ್ಳೋಣ. 7 ಚೈನ್ನ ಇಲ್ಲಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿರೋದಲ್ವ, ಈ 5 ಚೈನ್ನ ಬಿಡೋಣ. ನೆಕ್ಸ್ಟ್ 5 ಚೈನ್ಗೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು. ಸೊ ನೋಡಿ ಇವಾಗ ಈ ದಾರನ ಉದ್ದ ಹೇಳ್ಕೊಂಡು ಇದನ್ನು ಹಾಗೆ ಬಿಟ್ಬಿಡೋಣ. ಸೊ ಇನ್ನೊಂದು ಕಲರ್ ದಾರ ಇದೆಯಲ್ಲ ಇದನ್ನು ತೊಗೊಳ್ಳೋಣ ಇವಾಗ. ಸೊ ಇದರಲ್ಲಿ ಇವಾಗ ಆರ್ಚ್ನ ಮಾಡೋಣ. ಸೊ ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳಿದೆ ಒಂದು ಇದು ಡಬಲ್ ಕಲರ್ ಆರ್ಚ್ ಬರೋವಂಥ ಒಂದು ಡಿಸೈನ್ ಇದು. ನೋಡಿ ಇವೆರಡು ಬ್ಲಾಕ್ಗೆ ನಾವು ಇವಾಗ ಆರ್ಚ್ನ ಹಾಕಬೇಕಾಗತ್ತೆ. ಸೊ ಫಸ್ಟ್ ಇವಾಗ ನೀಡಲ್ ಮೇಲೆ ಒಂದು ಸಲ ದಾರನ ತೊಗೊಂಡು ಇಲ್ಲಿ ನಾವು ಲಾಕ್ ಮಾಡ್ಕೊಂಡಿದ್ದೀವಲ್ಲ ಇದ್ರ ಪಕ್ಕದಕ್ಕೆ ನಾವು ಇವಾಗ ಆರ್ಚ್ನ ಹಾಕ್ತಾ ಹೋಗಬೇಕು. ನೋಡಿ ಇಲ್ಲಿ
5 ಚೈನ್ ಗ್ಯಾಪಿಗೆ ಅರ್ಚನ ಹಾಕೊಳ್ಳೋಣ. ನೀಡಲ್ನ ಹಾಕಿ ದಾರನ ತೊಗೊಂಬಂದು, ದಾರ 3 ಇರುತ್ತೆ, 2 ದಾರನ 1 ಮಾಡ್ತಾ ಹೋಗೋಣ. ಸೊ ಇಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಬಂತು. ಎಗೈನ್ ನಾನು ಸೂಜಿ ಮೇಲೆ ದಾರನ ತೊಗೊಂಡು, ಸೂಜಿ ಮೇಲೆ ನಾವಿಲ್ಲಿ 2 ಸಲ ದಾರನ ತೊಗೋಬೇಕು. ಇಲ್ಲಿ 4 ತ್ರಿಬಲ್ ಕ್ರೋಶ ಬೀಡ್ ಹಾಕಬೇಕು, ಮತ್ತು 4 ತ್ರಿಬಲ್ ಕ್ರೋಶ. ಡಿಸೈನ್ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಎಂಡ್ ಮಾಡಿ ಇದು ಆಲ್ಟರ್ನೇಟಾಗಿ ಆರ್ಚ್ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ ಫೈನಲ್ ಲುಕ್ಕು ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಮುದ್ದಾಗಿ ಕಾಣಿಸ್ತಿದೆ ರಿಯಲ್ ಆಗಿ ನೋಡೋದಕ್ಕೆ. ಬಟ್ ತುಂಬ ಸಿಂಪಲ್ ಆಯಿತು ಅನ್ನೋದಾದರೆ ನೀವು ಇಲ್ಲಿ ಸ್ಟೋನ್ ಲೇಸು ಮತ್ತು ಬಾಲ್ ಚೈನು ಅಂಟಿಸ್ಕೊಂಡ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಒಂದೇ ಸ್ಟೆಪ್ಪಲ್ಲಿ ಡಬಲ್ ಕಲರು ಬರುತ್ತೆ, ಒಂದು ಗ್ರ್ಯಾಂಡ್ ಡಿಸೈನು ಬರುತ್ತೆ ಅನ್ನೋ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ತುಂಬ ಈಸಿಯಾಗೂ ಇದೆ, ತುಂಬ ಬೇಗ ಕೂಡ ಆಗುತ್ತೆ. ಆದರೆ ಬಿಗಿನರ್ಸ್ ಯಾರಾದರೂ ಇದ್ದರೆ ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಇದನ್ನು ಹಾಕೋದು ಒಳ್ಳೆಯದು. ಯಾಕೆಂದರೆ ತುಂಬ ಟ್ರಿಕಿ ಅನಿಸುತ್ತೆ ಫಸ್ಟ್ ಟೈಮ್ ಹಾಕಬೇಕಾದ್ರೆ. ಬಿಗಿನರ್ಸ್ ಯಾರಾದರೂ ಕನ್ಫ್ಯೂಷನ್ ಆಗುತ್ತೆ ಯಾವ ದಾರ ಎಲ್ಲಿ ತೊಗೋಬೇಕು ಅಂತ ಹೇಳಿ. ಸೊ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಇದನ್ನು ಬಿಗಿನರ್ಸ್ ಹಾಕಿದ್ರೆ ಬೆಟರು. ನೀವು ಇಲ್ಲಿ ಬೀಡ್ಸ್ ಬದಲಿಗೆ ಪೀಕೋ ಕೂಡ ಹಾಕೋಬೋದು. ಎಲ್ಲ ಸ್ಟಿಚ್ಚಲ್ಲೂ ಪೀಕೋಸ್ನ ಹಾಕೊಂಡ್ರೆ ಇನ್ನೂ ಬೇರೆ ಥರನೇ ಕಾಣಿಸುತ್ತೆ. ಡಿಸೈನು ತುಂಬ ಡಿಫ್ರೆಂಟ್ ಲುಕ್ ಬರುತ್ತೆ. ಸೊ ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.